ಸರ್, ಇನ್ನೊಂದು ಸಾರ್ವಜನಿಕರ ಕ್ಯೂರಿಯಾಸಿಟಿ, ಒಂದಷ್ಟು ಜನ ಕಾಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲೇನು ಅಂದರೆ, ನೀವು ಕೇವಲ ಬಾಂಗ್ಲಾ ಅಕ್ರಮ ವಲಸಿಗರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಿ. ನಮ್ಮ ಭಾರತದಲ್ಲಿ ಶ್ರೀಲಂಕಾದ ಅಕ್ರಮ ವಲಸಿಗರಿಲ್ವಾ, ನೇಪಾಳದ ಅಕ್ರಮ ವಲಸಿಗರಿಲ್ವಾ, ಮತ್ತೊಂದು ದೇಶದ ಅಕ್ರಮ ವಲಸಿಗರಿಲ್ವಾ, ನೀವು ಯಾಕೆ ಅವ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ. ಅಂದರೆ ಈ ಅಕ್ರಮ ಬಾಂಗ್ಲಾ ವಲಸಿಗರಿಗೂ ಇನ್ನಿತರ ದೇಶದ ವಲಸಿಗರಿಗೂ ಏನು ವ್ಯತ್ಯಾಸ? ಈಗ ನೇಪಾಳದ ವಲಸಿಗರು ಅಂಥ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿರ್ತಕ್ಕಂಥದ್ದು, ಬಾಂಬ್ಗಳು ಸಿಡಿಸಿರ್ತಕ್ಕಂಥದ್ದು, ಬಂದೂಕುಗಳನ್ನು ಬಳಸಿರ್ತಕ್ಕಂಥದ್ದು ನಮಗೇನು ಅಷ್ಟು ಕಂಡು ಬಂದಿಲ್ಲ. ಇಲ್ಲೋ ಒಂದು ಆಗಿರಬಹುದು. ಅದು ಸ್ವಭಾವತಃ ಮನುಷ್ಯನ ಅಪರಾಧ ಪ್ರವೃತ್ತಿ ಇಂದ ಒಂದೆರಡು ಅಪರಾಧಗಳು ಆಗಬಹುದು. ಆದರೆ ಈ ಬಾಂಗ್ಲಾದೇಶಿಯರಿಂದ ಪಾಕಿಸ್ತಾನಿಯರಿಂದ ನಮಗೆ ಸಹಿಸಲಾರದಷ್ಟು ತೊಂದರೆಗಳಾಗಿದೆ. ಶ್ರೀಲಂಕಾ LTT ಅವರು ನಮ್ಮ ದೇಶದಲ್ಲಿ ಕೆಲವು ವಿಧ್ವಂಸಕ ಕೃತ್ಯಗಳನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿ ಇತ್ಯಾದಿಗಳನ್ನು ಹತ್ಯೆ, ಬಾಂಬು ಮತ್ತು ಇದೆಲ್ಲ ಮಾಡಿದ್ದಾರೆ. ಆದರೂ ಸಹ ಒಂದು ಹಂತದ ನಂತರ ಅವರು ಸರಿ ಹೋಗಿದ್ದಾರೆ. ಅವ್ರ ತಪ್ಪನ್ನು ಅವ್ರು ತಿದ್ದುಕೊಂಡಿದ್ದಾರೆ. ನಮ್ಮ ದೇಶ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊತಾ ಇದ್ದಾರೆ. ನಾವು ಅವ್ರಿಗೆ ಅನೇಕ ಆರ್ಥಿಕ ವಿಚಾರಗಳನ್ನು ಪ್ರಧಾನಮಂತ್ರಿಗಳು, ಬೇರೆ ಬೇರೆ ನಮ್ಮ ಸರ್ಕಾರದ ಪ್ರತಿನಿಧಿಗಳು ಮಾಡ್ತಾರೆ. ಅವರು ನಮ್ಮ ಮಾಡ್ತಾ ಇದ್ದಾರೆ. ವ್ಯಾಪಾರ ಮತ್ತೊಂದು ಸಂಬಂಧಗಳೆಲ್ಲ ಉತ್ತಮವಾಗಿದೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಆದರೆ ಅಪಾಯಕಾರಿಯಾಗಿ ನಡೆದುಕೊಳ್ಳುತ್ತಿರ್ತಕ್ಕಂಥ ರಾಷ್ಟ್ರಗಳ ವಿಚಾರದಲ್ಲಿ ನಾವು ವಿಶೇಷವಾದ ಎಚ್ಚರಿಕೆ ವಹಿಸಬೇಕು. ಅದರಲ್ಲಿ ಪಾಕಿಸ್ತಾನವೂ ಸೇರಿಕೊಳ್ಳುತ್ತೆ, ಬಾಂಗ್ಲಾದೇಶನೂ ಸೇರಿಕೊಳ್ಳುತ್ತೆ, ಚೀನಾ ಯಾವ ಪ್ರಮಾಣದಲ್ಲಿ ಸೇರಿಕೊಳ್ಳುತ್ತೆ ಅದನ್ನು ನಾವು ಚಿಂತನೆ ಇಲ್ಲ. ಒಂದು ವೇಳೆ ನೇಪಾಳಿನೇ ಆಗಲಿ, ಶ್ರೀಲಂಕಾದವರೇ ಆಗಲಿ, ಭೂತಾನ್ ಆಗಲಿ, ಇಂಡೋನೇಷ್ಯಾದವರಾಗಲಿ ಅಥವಾ ಥಾಯ್ಲೆಂಡ್ ಅವರ ಮೊದಲು ಅಖಂಡ ಭಾರತದಲ್ಲಿ ಯಾರ್ಯಾರಿದ್ರು, ಆ ದೇಶದ ಪ್ರಜೆಗಳು ಭಾರತದ ಒಳಗೆ ಬಂದಾಗ ಆಚಾರ ವಿಚಾರಗಳಲ್ಲಿ ಸಾಮ್ಯತೆ ಇದೆ, ಮತ್ತು ನಮ್ಮ ಸಂಸ್ಕೃತಿ ವಿಚಾರಗಳಲ್ಲಿ ಸಾಮ್ಯತೆ ಇದೆ. ಅಂಥ ವ್ಯತ್ಯಾಸ, ವೈರುಧ್ಯಗಳು ಕಾಣ್ತಾ ಇಲ್ಲ. ಆದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದವರು ಅಕ್ರಮವಾಗಿ ಬಂದಂಥವರು ಇಲ್ಲಿ ಹೊಂದಾಣಿಕೆ ಮಾಡ್ಕೋತಾ ಇಲ್ಲ. ರಾಷ್ಟ್ರೀಯವಾದಿಗಳು ಆಗೋದೇ ಇಲ್ಲ, ರಾಷ್ಟ್ರವಾದ ಇಲ್ಲವೇ ಇಲ್ಲ ಅವರಲ್ಲಿ. ಅದರಿಂದ ನಮಗೆ ತೊಂದರೆ. ಸರ್, ಇನ್ನು ಈ ದೇಶ ಈಗ ಈ ಕೋಗಿಲು ಬಡಾವಣೆಯಲ್ಲಿ ಆದಂತಹ ಘಟನೆ ನೆನಪಿದೆ. ಹೀಗೆ ಬೇರೆ ಬೇರೆ ಬಡಾವಣೆಗಳಲ್ಲಿ ಅವರು ನಿನ್ನೆ ಮೊನ್ನೆ ಬಂದು ಶೆಡ್ ಹಾಕೊಂಡು ಕೂತ್ಕೊಂಡವರಲ್ಲ. ಕೆಲವರು ಹೇಳ್ತಾರೆ 15 ವರ್ಷ ಆಯಿತು, ಇನ್ನೂ ಕೆಲವರು ಹೇಳ್ತಾರೆ ಇಲ್ಲಿ BJP ಆಡಳಿತಾವಧಿ ಇದ್ದಂಥ ಸಂದರ್ಭದಲ್ಲೇ ನಾವು ಬಂದು ಕೂತಿದ್ದೀವಿ ಅಂತ. ಹಾಗಾದರೆ ಈ ರಾಜ್ಯದ ಯಾವ ಪಕ್ಷಕ್ಕೂ ಕೂಡ ಇದನ್ನು ಕೆದಕುವ ಮತ್ತು ಇದನ್ನು ಪತ್ತೆ ಹಚ್ಚುವ ಕೆಲಸವನ್ನು BJPನೂ ಮಾಡಿಲ್ಲ, ಕಾಂಗ್ರೆಸ್ ಮಾಡಿಲ್ಲ. ಅಂದರೆ ಇದರಿಂದ ಏನಾದರೂ ಪೊಲಿಟಿಕಲ್ ಲಾಭ ಇದೆಯಾ ಅಂತ ಎರಡು ಪಕ್ಷಕ್ಕೂ? ಅಲ್ಲ, ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಇದ್ರ ಬಗ್ಗೆ ಗಮನ ಕೊಟ್ಟರೆ ಮಾತ್ರ ನಮ್ಮ ದೇಶ ಉಳ್ಕೊಳ್ಳುತ್ತೆ. ಪೊಲಿಟಿಕಲ್ ಮೈಲೇಜ್ಗಾಗಿ ಯಾವುದೇ ಪಕ್ಷದವರು ಅವ್ರ ಪರವಾಗಿ ನಿಂತರೆ ದೇಶ ವಿರೋಧಿ ಕೃತ್ಯ ಅದು. ಇವತ್ತಲ್ಲ ನಾಳೆ ಅದು ದೊಡ್ಡ ಕಂಟಕಕ್ಕೆ ನಮ್ಮನ್ನು ದೂಡುತ್ತೆ. ಈಗಾಗಲೇ ನಾವು ಅಪಾಯನ ಆಹ್ವಾನ ಈಗಾಗಲೇ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಸರ್, ಈಗ ಇನ್ಸ್ಟೆಂಟ್ ಆಗಿ ಇದರ ವಿರುದ್ಧ ತೆಗೆದುಕೊಳ್ಳಬೇಕಾದ ಕಾನೂನು ಕ್ರಮ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಿ ಸರ್? ನಾನು ನನ್ನ ಪರಿಮಿತ ಜ್ಞಾನದಲ್ಲಿ ಹೇಳೋದಾದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದರ ಬಗ್ಗೆ ಜಂಟಿ ಸಹಯೋಗದೊಂದಿಗೆ ತಮ್ಮ ಪೊಲೀಸ್ ಇಲಾಖೆಯನ್ನು, ವಿದೇಶಾಂಗ ಇಲಾಖೆಯನ್ನು, ಗೂಢಾಚಾರ ಇಲಾಖೆಗಳನ್ನು ಎಲ್ಲರ ಸಭೆಯನ್ನು ಕರೆದು ಸಮಗ್ರವಾಗಿ ಚರ್ಚಿಸಿ ಎಲ್ಲೆಲ್ಲಿ ನುಸುಳುಕೋರರು ಅಕ್ರಮವಾಗಿ ಮೋಸದ ದಾಖಲೆಗಳಿಂದ, ಫೋರ್ಜರಿ ಮಾಡಿರ್ತಕ್ಕಂಥ ದಾಖಲೆಗಳಿಂದ ಪೌರತ್ವವನ್ನು ಪಡೆದು ವಾಸ ಮಾಡ್ತಿದ್ದಾರೆ, ಅವನ್ನೆಲ್ಲ ಪತ್ತೆ ಹಚ್ಚಿ ಅವರ ದೇಶಕ್ಕೆ ವಾಪಸ್ ಕಳಿಸ್ಬೇಕು. ಇದು ಮಾಡಲೇಬೇಕು. ತಪ್ಪಿದಲ್ಲಿ ಸಂಬಂಧಪಟ್ಟ ಸಾಮಾಜಿಕ ಕಾರ್ಯಕರ್ತರು ನ್ಯಾಯಾಲಯದ ಮೊರೆ ಹೋಗಬೇಕು. ನ್ಯಾಯಾಲಯದಿಂದ ಸರ್ಕಾರಗಳಿಗೆ ಸೂಚನೆಯಿಂದ ಕೊಡಬೇಕು. ಇದು ಗಂಭೀರವಾದ ವಿಚಾರ. ನ್ಯಾಯಾಲಯದ ಸೂಚನೆ ಮೇರೆಗೆ ಇವೆಲ್ಲವನ್ನ ಜಾರಿಗೊಳಿಸಿ ಈ ಅಕ್ರಮ ನುಸುಳುಕೋರರು, ಇನ್ಫಿಲ್ಟ್ರೇಟರ್ಸ್, ಇವರನ್ನು ಡಿಪೋರ್ಟ್ ಮಾಡಲೇಬೇಕು. ಇದ್ರ ಬಗ್ಗೆ ರಾಜಿ ಮಾಡಿಕೊಳ್ಳೇ ಕೂಡದು. ನೋ, ನಾವು ರಾಜಿ ಮಾಡಿಕೊಂಡ್ರೆ ದೇಶ ಮತ್ತೊಮ್ಮೆ ವಿಭಜನೆ ಆಗುತ್ತೆ. ಸರ್, ಇನ್ನು ಆಫ್ರಿಕನ್ ಸಿಟಿಸನ್ ಅನ್ನ ಕೈಕಾಲು ಕಟ್ಟಿ ಹಾಕಿ ಹೊರದಬ್ಬಿದ ಹಾಗೆ ಮಾಡೋದಕ್ಕಿದು ಭಾರತ, ಇದು ಅಮೆರಿಕ ಅಲ್ಲ. ಆ ಅಮಾನವೀಯವಾದ ಪ್ರಯೋಗಗಳನ್ನು ಭಾರತ ಎಂದಿಗೂ ಕೂಡ ಮಾಡೋದಿಲ್ಲ. ಹಾಗಾದರೆ ಆರೋಗ್ಯಕರವಾಗಿ ಇದಕ್ಕೆ ಹೆಂಗೆ ಕಾನೂನಲ್ಲಿ ಎಂಥ ಪ್ರೊಸೀಜರ್ಗಳಿದ್ದಾವೆ, ಅಂಥವ್ರನ್ನ ಪತ್ತೆ ಹಚ್ಚೋದು ಹೇಗೆ, ಜೊತೆಗೆ ಆ ಒಂದು ಕಾನೂನಿನ ರೀತಿ ರಿವಾಜುಗಳು ಹೆಂಗಿರ್ತಾವೆ ಸರ್? ಅದೇ ನಾವು ಈಗಾಗಲೇ ಮಾತಾಡಿದ್ವಿ. ಮಾನವೀಯ ವಿಚಾರಗಳು, ಮಾನವ ಹಕ್ಕುಗಳನ್ನು
ನಾವು ಭಾರತೀಯರು ವಿಶೇಷವಾಗಿ ಪಾಲಿಸ್ತೀವಿ. ನಾವು ಎಲ್ಲವನ್ನ ಸಹಿಸ್ಕೋತೀವಿ. ಅದನ್ನು ಮೊದಲಿಂದ ನಾವು ಬೆಳೆಸ್ಕೊಂಬಂದಿದ್ದೀವಿ. ಆದರೆ ಅದಕ್ಕೊಂದು ಲಿಮಿಟ್ ಇದೆ, ಲಕ್ಷ್ಮಣ ರೇಖಾ ಇದೆ. ಈಗ ಆ ರೇಖೆ ಮೀರಿದ್ದೀವಿ. ಇನ್ನು ನಾವು ಸಹಿಸ್ಕೊಂಡ್ರೆ ನಮ್ಮ ದೇಶವನ್ನು ಕಳ್ಕೊತೀವಿ. ಇವತ್ತು ಇದರ ಪರಿಣಾಮ ಗೊತ್ತಾಗಲ್ಲ. ಇನ್ನು 30-40 ವರ್ಷಗಳ ನಂತರ ಮುಂದಿನ ಪೀಳಿಗೆ ಇದರ ಬಗ್ಗೆ ದೊಡ್ಡ ಪಶ್ಚಾತ್ತಾಪ ಪಡ್ತಾರೆ. ನಮ್ಮ ಪೂರ್ವಿಕರು, ನಮ್ಮ ಹಿಂದಿನ ಆಡಳಿತಗಾರರು ಯಾಕೆ ಇದರ ಗಮನ ಕೊಡಲಿಲ್ಲ? ಇವತ್ತು ನಾವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಲ್ಲ, 24 ಗಂಟೆ ಹಿಂಸಾಚಾರದಲ್ಲಿ ಬದುಕ್ತಾ ಇದ್ದೀವಲ್ಲ, ಮತಾಂತರದಲ್ಲಿ ಬದುಕ್ತಾ ಇದ್ದೀವಲ್ಲ, ರಕ್ತಪಾತದಲ್ಲಿ ಬದುಕ್ತಾ ಇದ್ದೀವಲ್ಲ. ಕೆಲವು ದೇಶಗಳಲ್ಲಿ ನಡೀತಾ ಇದೆ ಈಗಾಗಲೇ. ಆ ಪರಿಸ್ಥಿತಿ ನಮ್ಮ ಬರಬಾರ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.